ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮೊಟ್ಟೆಯನ್ನು ಸರಿಯಾಗಿ ಬೇಯಿಸುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಈ ಟ್ರಿಕ್ಸ್ ಅಂತೂ ಗೊತ್ತಿರೋದಿಲ್ಲ. ಹೋಟೆಲ್ನವರೆಲ್ಲ ಇದೇ ಥರ ಮೊಟ್ಟೆಗಳನ್ನು ಬೇಯಿಸೋದು. ಒಂದು ಮೊಟ್ಟೆ ಹೊಡಿಲಿಲ್ದಂಗೆ ತುಂಬ ಚೆನ್ನಾಗಿ ಸಿಪ್ಪೆ ಬಿಡೋ ರೀತಿ ಹೇಗೆ ಬೇಯಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಮೊಟ್ಟೆಗಳನ್ನು ತೊಗೊಂಡಿದ್ದೀನಿ. ಮೊಟ್ಟೆಗಳನ್ನು ಫಸ್ಟು ತಂದ ಕೂಡಲೇ ನಾವು ನೀರಿನಲ್ಲಿ ಫಸ್ಟು ವಾಶ್ ಮಾಡ್ಕೊಳ್ಬೇಕು. ಯಾಕಂದರೆ ಮೊಟ್ಟೆಗಳ ಮೇಲೆ ಸ್ವಲ್ಪ ಗಲೀಜು ಕೂಡ ಇರುತ್ತೆ, ಧೂಳು ಅಥವಾ ಗಲೀಜು ಏನಾದರೂ ಇರುತ್ತೆ ಅಲ್ವಾ. ಫಸ್ಟು ನೀರಿನಲ್ಲಿ ವಾಶ್ ಮಾಡ್ಕೊಳ್ಬೇಕು. ಮೊಟ್ಟೆಗಳನ್ನ ಹೊಡಿಲಿಲ್ದಂಗೆ ನಾವು ಸೂಕ್ಷ್ಮವಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಿರೋ ಪಾತ್ರೆಗೆ ನಾನು ಮೊಟ್ಟೆಗಳನ್ನು ನಿಧಾನವಾಗಿ ಇಟ್ಕೊಳ್ತಾ ಇದ್ದೀನಿ. ಮೊಟ್ಟೆ ಇಡುವಾಗ ನಿಧಾನವಾಗಿ ಇಡಬೇಕು. ಸ್ವಲ್ಪ ಜೋರಾಗಿ ಎತ್ತಾಕ್ಬಿಟ್ರೆ ಮೊಟ್ಟೆಗಳು ಡ್ಯಾಮೇಜ್ ಆಗಿಬಿಡುತ್ತೆ. ಹಾಗೆ ನಾನು ಸ್ವಲ್ಪ ಕಲ್ಲುಪ್ಪು ಹಾಕಿ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ಗ್ಯಾಸು ಫುಲ್ಲು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫಸ್ಟಿಗೆ ಒಂದು 5 ನಿಮಿಷ ಮೊಟ್ಟೆಗಳನ್ನು ಬೇಯಿಸ್ಕೊಳ್ಬೇಕು. ಹಾಗೆ ನಾನು ಮೊಟ್ಟೆ ಬೇಯಿಸುವಾಗ ಸ್ವಲ್ಪ ಈರುಳ್ಳಿ ಸಿಪ್ಪೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಹಿಡಿಯಷ್ಟು. ಈರುಳ್ಳಿ ಸಿಪ್ಪೆ ಯಾಕೆ ಹಾಕಬೇಕು ಅಂತಂದರೆ ಮೊಟ್ಟೆ ಬೆಂದಾದಮೇಲೆ ತುಂಬ ಸುಲಭವಾಗಿ ಸಿಪ್ಪೆನ ಬಿಡಿಸ್ಕೊಳ್ಬೋದು ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ. ಹೋಟೆಲ್ಗಳಲ್ಲೆಲ್ಲ ಇದೇ ರೀತಿ ಮೊಟ್ಟೆಗಳನ್ನ ಬೇಯಿಸ್ಕೊಳ್ಳೋದು. ನೋಡಿ, ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು 5 ನಿಮಿಷ ಬೇಯಿಸ್ಕೊಂಡಿದ್ದೆ. 5 ನಿಮಿಷ ಬೇಯಿಸ್ಕೊಂಡಾಯಿತು. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆ ನಾನು 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಮೊಟ್ಟೆಗಳನ್ನ. ಟೋಟಲಾಗಿ 10 ನಿಮಿಷ ಮೊಟ್ಟೆ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ನಾನಿಲ್ಲಿ ಮೊಟ್ಟೆನ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಮೊಟ್ಟೆ ಬೇಯಲಿಕ್ಕೆ ನೀರು ಜಾಸ್ತಿ ಇಟ್ಕೊಂಡಿದ್ದೆ ಅಲ್ವಾ, ನೀರು ಕೂಡ ಮೊಟ್ಟೆ ಬೆಂದಮೇಲೆ ಕಡಿಮೆ ಆಗಿದೆ ನೋಡಿ. ಈಗ ಮೊಟ್ಟೆದು ಕಲರ್ ಕೂಡ ಚೇಂಜ್ ಆಗಿದೆ. ಮೊಟ್ಟೆ ಮೇಲಿರೋ ಸಿಪ್ಪೆ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ. ಈಗ ಮೊಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ನಾನು ಒಂದು ಬಾಣಲಿಯಲ್ಲಿ ತಣ್ಣೀರು ಹಾಕ್ಕೊಂಡು ತಣ್ಣೀರಿಗೆ ಮೊಟ್ಟೆಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಮೊಟ್ಟೆಗಳು ಒಂದು ಕೂಡ ಡ್ಯಾಮೇಜ್ ಆಗಿಲ್ಲ, ಅಂದರೆ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಈ ಥರ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ, ಹಾಗೆ ತುಂಬ ಚೆನ್ನಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ನೋಡಿ, ತುಂಬ ಈಸಿಯಾಗಿ ನಾವು ಸಿಪ್ಪೆಗಳನ್ನ ತೆಗಿಬೋದು. ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ತೆಗಿಬೋದು ಅಂತ. ಒಂದು ಮೊಟ್ಟೆ ಕೂಡ ಡ್ಯಾಮೇಜ್ ಆಗಿಲ್ಲ. ನೀವು ಹೇಳ್ಬೋದು, ಆರಾಮಾಗಿ ಕುಕ್ಕರಲ್ಲೇ ಹಾಕ್ಕೊಂಡು ಮೊಟ್ಟೆಗಳನ್ನ ಬೇಯಿಸ್ಕೊಂಡ್ರೆ ಒಂದೇ 1 ನಿಮಿಷದಲ್ಲಿ ಮೊಟ್ಟೆ ಬೇಯುತ್ತೆ ಅಲ್ವಾ, ಈಸಿಯಾಗಿ ಇರೋ ಕೆಲಸನ ನೀವು ಈ ಥರ ಯಾಕೆ ತೋರಿಸ್ತಾ ಇದ್ದೀರಾ ಅಂತ. ಕುಕ್ಕರಲ್ಲಿ ಕೆಲವೊಂದು ಸಲ ಮೊಟ್ಟೆಗಳು ಎಲ್ಲ ಚಿದ್ರ ಪದ್ರ ಆಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಮೊಟ್ಟೆ ನೀಟಾಗಿ ಇರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ, ಹಾಗೆ ತಿನ್ನೋದಕ್ಕೆ ಮನಸ್ಸು ಬರುತ್ತೆ. ಈ ಥರ ಸೀಳ್ಕೊಂಡಿರೋ ಮೊಟ್ಟೆನ ತಿನ್ನೋದಕ್ಕೆ ಮನಸ್ಸು ಬರೋದಿಲ್ಲ ಅಲ್ವಾ, ಹಾಗಾಗಿ ಈ ರೀತಿ ಬೇಯಿಸಿದರೆ ತುಂಬ ಒಳ್ಳೆಯದು. ಹಾಗೆ ಸ್ವಲ್ಪ ಜನ ಕೇಳ್ಬೋದು, ಮೊಟ್ಟೆಗಳಲ್ಲಿ ಬೇಯಿಸುವಾಗ ಯಾಕೆ ಬ್ಯಾಡ್ ಸ್ಮೆಲ್ ಬರುತ್ತೆ ಅಂತ. ಮೊಟ್ಟೆಗಳನ್ನ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮೊಟ್ಟೆಗಳು ಕೆಟ್ಟೋಗಿ ಬ್ಯಾಡ್ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನೀವು ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಫ್ರಿಜ್ಜಲ್ಲಾದ್ರೂ ಒಂದು 3 to 4 ವೀಕ್ಸ್ ಇಟ್ಕೊಳ್ಬೋದು. ಹೊರ್ಗಡೆ ಇಟ್ಕೊಂಡ್ರೆ ಒಂದು 3 ವೀಕ್ಸ್ ಇಟ್ಕೊಳ್ಬೋದು. ಹಾಗೆ ಚೆನ್ನಾಗಿ ಇರುತ್ತೆ ಮೊಟ್ಟೆಗಳು. ಅದಕ್ಕೂ 1 ತಿಂಗಳು ಮೇಲ್ಗಡೆ ಇಟ್ಕೊಂಡ್ಬಿಟ್ರೆ ಮೊಟ್ಟೆಗಳು ಕೆಟ್ಟೋಗುತ್ತೆ, ಅದಕ್ಕೋಸ್ಕರ ಬ್ಯಾಡ್ ಸ್ಮೆಲ್ ಬರುತ್ತೆ. ಹಾಗಾಗಿ ಮೊಟ್ಟೆಗಳನ್ನ ನೀವು ಎಷ್ಟು ಬೇಕೋ ಅಷ್ಟೇ ತರಿಸ್ಕೊಂಡು ನೀವು ಬೇಗ ಖಾಲಿ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ಹಾಗೆ ಮೊಟ್ಟೆಗಳು ಬೇಯಿಸ್ಕೊಂಡಿದ್ದೀವಿ ಅಲ್ವಾ, ಇದನ್ನು ನಾವು ಚಾಕುವಿನಿಂದ ಕಟ್ ಮಾಡ್ಕೊಳ್ಬಾರ್ದು. ಕಟ್ ಮಾಡುವಾಗ ಎಲ್ಲೋ ಭಾಗ ಏನಿದೆ ಅದೆಲ್ಲ ಚಾಕುವಿಗೆ ಹತ್ಕೊಂಡು ಬಿಡುತ್ತೆ. ಹಾಗಾಗಿ ನಾನು ಈ ಥರ ದಾರದಿಂದ ಕಟ್ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಕಟ್ ಆಗುತ್ತೆ ಮೊಟ್ಟೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಮೊಟ್ಟೆಗಳನ್ನು ತುಂಬ ಸುಲಭವಾಗಿ ಯಾವ ರೀತಿ ಬೇಯಿಸ್ಕೊಳ್ಳೋದು, ಹಾಗೆ ಯಾವ ರೀತಿ ತುಂಬ ಸುಲಭವಾಗಿ ಕಟ್ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.